ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA 4th ಸೆಮಿಸ್ಟರ್ನಲ್ಲಿ ಬರುವಂತಹ ಕನ್ನಡ ವಿಷಯದಲ್ಲಿ ಬರುವಂತಹ ಒಂದು ಗ್ರಾಮರ್ನ ಭಾಗ ವರದಿ. ವ್ಯಾಪಾರ ವರದಿ, ವ್ಯವಹಾರ ವರದಿ, ಇದೊಂದು ಗ್ರಾಮರ್ನ ಸೆಕ್ಷನ್. ಒಟ್ಟು 8 ರೀತಿ ಗ್ರಾಮರ್ ಇದೆ ನಿಮಗೆ. ಅದರಲ್ಲಿ ಇದು ಒಂದು ಕೂಡ ಹೌದು. ವ್ಯವಹಾರ ವರದಿನೇ ತಯಾರಿಸೋದಕ್ಕೊಂದು ಪ್ರಶ್ನೆ ಕೇಳ್ತಾರೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರ ಮೇಲೆ ಥಿಯರಿ ಪ್ರಶ್ನೆನಾದರೂ ಕೇಳ್ತಾರೆ. ಥಿಯರಿ ಪ್ರಶ್ನೆಗಳು ಏನಿವೆ, ಒಂದು 7-8 ಪ್ರಶ್ನೆ ಬರುತ್ತೆ. ಅದರಲ್ಲಿ ಒಂದು 5, ಒಂದು 10 ಎರಡಕ್ಕೂ ಒಂದೊಂದು ಫಿಕ್ಸ್ ಕ್ವಶನ್ಸ್ ಇರುತ್ತೆ. ಅದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವ್ಯವಹಾರ ಅಥವಾ ವ್ಯಾಪಾರ ವರದಿಯ ಉದ್ದೇಶಗಳನ್ನು ವಿವರಿಸಿರಿ. ಉದ್ದೇಶಗಳು ಏನಂದರೆ, ಮೊದಲನೇದು ನಿರ್ಧಾರ ತೆಗೆದುಕೊಳ್ಳಲು. ವ್ಯವಹಾರದ ಭವಿಷ್ಯದ ಯೋಜನೆಗಳು, ಹೂಡಿಕೆಗಳು ಅಥವಾ ಬದಲಾವಣೆಗಳ ಬಗ್ಗೆ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಲು ಆಡಳಿತ ಮಂಡಳಿಗೆ ಈ ವರದಿಯು ಅಗತ್ಯವಾದ ಅಂಕಿಅಂಶ ಮಾಹಿತಿಯನ್ನು ಒದಗಿಸುತ್ತದೆ. ಸಮಸ್ಯೆಗಳ ವಿಶ್ಲೇಷಣೆ. ವ್ಯಾಪಾರದಲ್ಲಿ ಉಂಟಾಗುವ ನಷ್ಟ, ಉತ್ಪಾದನೆಯಲ್ಲಿ ಕುಂಠಿತ ಅಥವಾ ಇತರ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲು ಮತ್ತು ಅವುಗಳನ್ನು ಪರಿಹರಿಸುವ ಮಾರ್ಗವನ್ನು ಕಂಡುಕೊಳ್ಳಲು ವರದಿ ಸಹಾಯ ಮಾಡುತ್ತದೆ. ಮಾಹಿತಿ ವಿನಿಮಯ. ಸಂಸ್ಥೆಯ ಒಳಗಿನ ವಿವಿಧ ಇಲಾಖೆಗಳ ನಡುವೆ ಅಥವಾ ಸಂಸ್ಥೆ ಮತ್ತು ಹೊರಗಿನ ವ್ಯಕ್ತಿಗಳ ನಡುವೆ ಅಧಿಕೃತ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವುದು ಇದರ ಉದ್ದೇಶವಾಗಿದೆ. ದಾಖಲೀಕರಣ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಂಸ್ಥೆ ಸಾಧಿಸಿದ ಪ್ರಗತಿ ಅಥವಾ ನಡೆದ ಘಟನೆಗಳನ್ನು ಲಿಖಿತ ರೂಪದಲ್ಲಿ ದಾಖಲಿಸಲು ವರದಿಗಳು ಉಪಯುಕ್ತ. ಇದು ಭವಿಷ್ಯದ ಉಲ್ಲೇಖಕ್ಕಾಗಿ ಕೆಲಸ ಮಾಡುತ್ತದೆ. ಯೋಜನೆಗಳ ಪ್ರಗತಿ ಮತ್ತು ಪರಿಶೀಲನೆ. ಕೈಗೊಂಡಿರುವ ಯೋಜನೆಗಳು ನಿರೀಕ್ಷಿತ ಮಟ್ಟದಲ್ಲಿ ನಡೆಯುತ್ತಿದೆಯೇ ಅಥವಾ ಬದಲಾವಣೆಗಳ ಅಗತ್ಯತೆ ಇದೆಯೇ ಎಂಬುದನ್ನು ಪರಿಶೀಲಿಸಲು ವರದಿಗಳನ್ನು ಸಿದ್ಧಪಡಿಸಲಾಗುತ್ತದೆ. ಕಾನೂನುಬದ್ಧ ಅವಶ್ಯಕತೆ. ಕೆಲವು ಮಾದರಿಗಳನ್ನು ಸರ್ಕಾರದ ನಿಯಮಗಳ ಪ್ರಕಾರ ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. ಸಲಹೆ ಮತ್ತು ಶಿಫಾರಸು. ಕೆಲವು ಮಾಹಿತಿ ನೀಡುವುದಲ್ಲದೆ ಪರಿಸ್ಥಿತಿಯನ್ನು ಸುಧಾರಿಸಲು ತಜ್ಞರು ಅಥವಾ ಅಧಿಕಾರಿಗಳು ನೀಡುವ ಸಲಹೆಗಳನ್ನು ಒಳಗೊಂಡಿರುತ್ತದೆ. ವರದಿಯ ಪ್ರಮುಖ ಉದ್ದೇಶ ಇದಾಗಿರುತ್ತದೆ. ವ್ಯಾಪಾರ ವರದಿಯ ಮಹತ್ವವನ್ನು ವಿವರಿಸಿರಿ. ನಿಖರವಾದ ಮಾಹಿತಿ ನೀಡಿಕೆ. ಮೌಖಿಕ ಮಾಹಿತಿಗಿಂತ ವರದಿಯಲ್ಲಿರುವ ಅಂಕಿಅಂಶಗಳು ಹೆಚ್ಚು ನಂಬಲರ್ಹವಾಗಿರುತ್ತವೆ. ಇದು ಸಂಸ್ಥೆಯ ಆರ್ಥಿಕ ಸ್ಥಿತಿ ಅಥವಾ ಮಾರುಕಟ್ಟೆಯ ಏರಿಳಿತಗಳ ಬಗ್ಗೆ ವಾಸ್ತವಿಕ ಚಿತ್ರಣವನ್ನು ನೀಡುತ್ತದೆ. ನಿರ್ವಹಣೆಗೆ ಸಹಾಯಕಾರಿ. ಉನ್ನತ ಮಟ್ಟದ ಅಧಿಕಾರಿಗಳು ಸಂಸ್ಥೆಯ ಪ್ರತಿಯೊಂದು ಹಂತದ ಕೆಲಸವನ್ನು ನೇರವಾಗಿ ನೋಡಲು ಸಾಧ್ಯವಿಲ್ಲ. ವರದಿಗಳು ಅವರಿಗೆ ಸಂಸ್ಥೆಯ ಒಟ್ಟಾರೆ ಕಾರ್ಯವೈಖರಿಯನ್ನು ತಿಳಿಸಲು ಇವು ಸಹಾಯ ಮಾಡುತ್ತದೆ. ಭವಿಷ್ಯದ ಯೋಜನೆಗೆ ಅಡಿಪಾಯ. ಹಿಂದಿನ ವರದಿಗಳ ಆಧಾರದ ಮೇಲೆ ಮುಂದಿನ ವರ್ಷದ ಗುರಿಗಳು ಮತ್ತು ಬಜೆಟ್ಗಳನ್ನು ರೂಪಿಸಬಹುದು. ಇದು ವ್ಯವಹಾರದಲ್ಲಿ ಅಪಾಯವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ. ಸಂವಹನದ ಕೊಂಡಿ. ಸಂಸ್ಥೆಯ ವಿವಿಧ ವಿಭಾಗಗಳ ನಡುವೆ, ಉತ್ಪಾದನಾ ವಿಭಾಗ, ಮಾರಾಟ ವಿಭಾಗ, ಹೀಗೆ ಬೇರೆ ಬೇರೆ ವಿಭಾಗಗಳ ನಡುವೆ ಸಂವಹನವನ್ನು ಸುಗಮಗೊಳಿಸಲು ಈ ವರದಿಗಳು ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತವೆ. ಸಮರ್ಥನೆ ಮತ್ತು ಸಾಕ್ಷಿ. ಹೊಸ ಯೋಜನೆಗಳಿಗೆ ಹೂಡಿಕೆ ಬೇಕಾದಾಗ ಅಥವಾ ಹಣಕಾಸಿನ ನೆರವು ಪಡೆಯುವಾಗ ಸಂಸ್ಥೆಯ ಸಾಮರ್ಥ್ಯವನ್ನು ಇವು ಸಾಬೀತುಪಡಿಸಲು ಬ್ಯಾಂಕುಗಳು ಮತ್ತು ಹೂಡಿಕೆದಾರರಿಗೆ ವರದಿಗಳು ಮುಖ್ಯ ಸಾಕ್ಷಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಉದ್ಯೋಗಿಗಳ ಕಾರ್ಯಕ್ಷಮತೆ ಮೌಲ್ಯಮಾಪನ. ಯಾವ ವಿಭಾಗ ಅಥವಾ ಉದ್ಯೋಗಿ ಚೆನ್ನಾಗಿ ಕೆಲಸ ಮಾಡುತ್ತಿದ್ದರೆ, ಎಲ್ಲಿ ಸುಧಾರಣೆ ಅಗತ್ಯವಿದೆ ಎಂಬುದನ್ನು ವರದಿಗಳ ಮೂಲಕ ಪತ್ತೆ ಹಚ್ಚಬಹುದಾಗಿದೆ. ಸಮಸ್ಯೆಗಳಿಗೆ ಪರಿಹಾರ. ಯಾವುದಾದರೂ ಘಟನೆ ಅಥವಾ ಅಪಘಾತ ನಡೆದಾಗ ಅದರ ತನಿಖಾ ವರದಿಯು ಘಟನೆಯ ಕಾರಣಗಳನ್ನು ವಿವರಿಸಿ ಭವಿಷ್ಯದಲ್ಲಿ ಇಂತಹ ತಪ್ಪುಗಳು ಮರುಕಳಿಸದಂತೆ ತಡೆಯಲು ಸಹಾಯ ಮಾಡುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ವ್ಯಾಪಾರ ವರದಿ ಅಥವಾ ವ್ಯವಹಾರ ವರದಿಯ ಲಕ್ಷಣಗಳನ್ನು ವಿವರಿಸಿರಿ. ವಸ್ತುನಿಷ್ಠತೆ. ವರದಿಯು ಪಕ್ಷಪಾತವಿಲ್ಲದೆ ಕೇವಲ ಸತ್ಯಾಂಶಗಳು ಮತ್ತು ಅಂಕಿಅಂಶಗಳ ಆಧಾರವಾಗಿರಬೇಕು. ಬೇರೆಯವರ ವೈಯಕ್ತಿಕ ಭಾವನೆಗಳಿಗಿಂತ ವಾಸ್ತವಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ನಿಖರತೆ. ವರದಿಯಲ್ಲಿ ನೀಡುವ ಮಾಹಿತಿ, ದಿನಾಂಕಗಳು ಮತ್ತು ಅಂಕಿಅಂಶಗಳು ಸತ್ಯಕ್ಕೆ ನಿಖರವಾಗಿರಬೇಕು. ತಪ್ಪು ಮಾಹಿತಿ ನೀಡಿದರೆ ಅದು ಸಂಸ್ಥೆಯ ತಪ್ಪು ನಿರ್ಧಾರಗಳಿಗೆ ಕಾರಣವಾಗಬಹುದು. ಸ್ಪಷ್ಟತೆ. ವರದಿಯಲ್ಲಿರುವ ಭಾಷೆ ಸರಳವಾಗಿರಬೇಕು, ಗೊಂದಲವಿಲ್ಲದೆ ನೇರವಾಗಿರಬೇಕು. ಓದುಗರಿಗೆ ವಿಷಯವು ಸುಲಭವಾಗಿ ಅರ್ಥವಾಗುವಂತೆ ಸ್ಪಷ್ಟವಾಗಿ ಶೀರ್ಷಿಕೆಯಲ್ಲಿ ಮತ್ತು ಉಪಶೀರ್ಷಿಕೆಯನ್ನು ಬಳಸಿರಬೇಕು. ಸಂಕ್ಷಿಪ್ತತೆ. ವರದಿಯು ಆದಷ್ಟು ಸಂಕ್ಷಿಪ್ತವಾಗಿದ್ದು ಅಗತ್ಯವಿರುವ ಪ್ರಮುಖ ಅಂಶಗಳನ್ನು ಮಾತ್ರ ಒಳಗೊಂಡಿರಬೇಕು. ಅನಗತ್ಯ ವಿವರಗಳು ಓದುಗನ ಆಸಕ್ತಿಯನ್ನು ಕಡಿಮೆ ಮಾಡಬಹುದು. ಸಂಪೂರ್ಣತೆ. ವರದಿಯ ಸಂಕ್ಷಿಪ್ತವಾಗಿದ್ದರೂ ಆ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಅಗತ್ಯ ಮಾಹಿತಿಗಳನ್ನು ಅದು ಒಳಗೊಂಡಿರಬೇಕು. ಅಪೂರ್ಣ ಮಾಹಿತಿ ಇರುವ ವರದಿ ನಿರ್ಧಾರ ತೆಗೆದುಕೊಳ್ಳಲು ಸಹಾಯಕಾರಿಯಾಗುವುದಿಲ್ಲ. ವ್ಯವಸ್ಥಿತ ರಚನೆ. ವರದಿಯ ಒಂದು ನಿರ್ದಿಷ್ಟ ಕ್ರಮದಲ್ಲಿರಬೇಕು. ಇದು ಓದುಗರಿಗೆ ಮಾಹಿತಿಯನ್ನು ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತದೆ. ಸರಿಯಾದ ದಿನಾಂಕ ಮತ್ತು ಸಹಿ. ವರದಿಯನ್ನು ಯಾವಾಗ ಸಿದ್ಧಪಡಿಸಲಾಯಿತು ಮತ್ತು ಅದನ್ನು ಯಾರು ಸಿದ್ಧಪಡಿಸಿದರು ಎಂಬುದು ಸ್ಪಷ್ಟವಾಗಿರಬೇಕು. ಇದು ವರದಿಯ ಅಧಿಕೃತತೆಯನ್ನು ಹೆಚ್ಚಿಸುತ್ತದೆ. ಶಿಫಾರಸುಗಳು. ಕೇವಲ ಮಾಹಿತಿಯನ್ನು ನೀಡುವುದು ಮಾತ್ರವಲ್ಲದೆ ಸಮಸ್ಯೆಯ ಪರಿಹಾರಕ್ಕಾಗಿ ಅಥವಾ ಪ್ರಗತಿಗಾಗಿ ಸೂಕ್ತವಾದ ಸಲಹೆಗಳನ್ನು ನೀಡುವುದು ಉತ್ತಮ ವರದಿಯ ಲಕ್ಷಣವಾಗಿರುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ವ್ಯವಹಾರ ವರದಿ ಬರೆಯುವ ವಿಧಾನವನ್ನು ತಿಳಿಸಿ. ವ್ಯಾಪಾರ ವರದಿ ಬರೆಯುವ ವಿಧಾನ, ಯಾವ ರೀತಿ ನಾವು ವರದಿಯನ್ನು ತಯಾರಿಸ್ತೇವೆ.
ಉದ್ದೇಶದ ನಿರ್ಧಾರ. ವರದಿಯನ್ನು ಏಕೆ ಬರೆಯುತ್ತಿದ್ದೀರಿ ಎಂಬುದು ಮೊದಲ ಸ್ಪಷ್ಟವಾಗಿರಬೇಕು. ಇದು ಸಂಸ್ಥೆಯ ಪರಿಹಾರಕ್ಕಾಗಿಯೇ ಅಥವಾ ವಾರ್ಷಿಕ ಪ್ರಗತಿಯನ್ನು ತಿಳಿಸುವುದಕ್ಕಾಗಿ ಎಂಬುದು ನಿರ್ಧರಿಸಬೇಕು. ಮಾಹಿತಿ ಸಂಗ್ರಹಣೆ. ವಿಷಯಕ್ಕೆ ಸಂಬಂಧಿಸಿದ ಅಂಕಿಅಂಶಗಳು, ಸತ್ಯಾಂಶಗಳು ಮತ್ತು ದಾಖಲೆಗಳನ್ನು ಸಂಗ್ರಹಿಸಿ ಇದಕ್ಕಾಗಿ ಹಳೆಯ ಕಡತಗಳನ್ನು, ಸಮೀಕ್ಷೆಗಳನ್ನು, ಸಂದರ್ಶನಗಳನ್ನು ಬಳಸಬಹುದು. ವಿಷಯದ ವಿಶ್ಲೇಷಣೆ. ಸಂಗ್ರಹಿಸಿದ ಮಾಹಿತಿಯನ್ನು ವಿಶ್ಲೇಷಿಸಿ ಲಾಭ ಅಥವಾ ನಷ್ಟ, ಸಮಸ್ಯೆ, ಹಿಂದಿನ ಕಾರಣಗಳನ್ನು ಪತ್ತೆ ಹಚ್ಚಬೇಕು. ವರದಿಯ ರಚನೆ. ವರದಿಯನ್ನು ಈ ಕೆಳಗಿನ ಭಾಗಗಳಾಗಿ ವಿಂಗಡಿಸಿ ಬರೆಯಬೇಕು. ಮೊದಲನೇದ್ದು ಶೀರ್ಷಿಕೆ ಪುಟ. ವರದಿಯ ಹೆಸರು, ಸಿದ್ಧಪಡಿಸಿದ ವ್ಯಕ್ತಿ ಹೆಸರು ಮತ್ತು ದಿನಾಂಕ. ಪೀಠಿಕೆ. ವರದಿ ಹಿನ್ನೆಲೆ ಮತ್ತು ಉದ್ದೇಶದ ಸಂಕ್ಷಿಪ್ತ ವಿವರಣೆ. ವಿಷಯ ವಿವರಣೆ. ಸಂಗ್ರಹಿಸಿದ ಮಾಹಿತಿಯ ವಿವರವಾದ ಮಂಡನೆ ಇಲ್ಲಿರಬೇಕು. ಇಲ್ಲಿ ಪಾಯಿಂಟ್ಗಳು ಮತ್ತು ಕೋಷ್ಟಕಗಳನ್ನು ಬಳಸುವುದು ಉತ್ತಮ. ತೀರ್ಮಾನ. ಮಾಹಿತಿಯ ಆಧಾರದ ಮೇಲೆ ನೀವು ಕಂಡುಕೊಂಡಂಥ ಅಂತಿಮ ಸಾರಾಂಶವನ್ನು ಬರೆಯಬೇಕು. ಶಿಫಾರಸುಗಳು. ಪರಿಸ್ಥಿತಿಯನ್ನು ಸುಧಾರಿಸಲು ನೀವು ನೀಡುವ ಸಲಹೆಗಳನ್ನು ಬರೆಯಬೇಕು. ಸರಳ ಭಾಷೆಯ ಬಳಕೆ. ಓದುಗರಿಗೆ ಸುಲಭವಾಗಿ ಅರ್ಥವಾಗುವಂತೆ ಸರಳವಾಗಿಯೂ ಅಧಿಕೃತ ಭಾಷೆಯನ್ನು ಬಳಸಿ ತಾಂತ್ರಿಕ ಪದಗಳಿದ್ದರೆ ಅವುಗಳ ಬಗ್ಗೆ ವಿವರಣೆ ನೀಡಿ ಬರೆಯಬೇಕು. ದೃಶ್ಯ ಮಾಧ್ಯಮಗಳ ಬಳಕೆ. ಹೆಚ್ಚಿನ ಮಾಹಿತಿಯನ್ನು ಸರಳವಾಗಿ ವಿವರಿಸಲು ಗ್ರಾಫ್ಗಳನ್ನು, ಚಾರ್ಟ್ಗಳನ್ನು, ಕೋಷ್ಟಕಗಳನ್ನು ಬಳಸಬೇಕು. ಪರಿಶೀಲನೆ. ವರದಿ ಪೂರ್ಣಗೊಂಡ ನಂತರ ಕಾಗುಣಿತ, ವ್ಯಾಕರಣ, ಅಂಕಿಅಂಶಗಳ ದೋಷಗಳಿದೆಯೇ ಎಂದು ಒಮ್ಮೆ ಪರಿಶೀಲಿಸಬೇಕು. ನೆಕ್ಸ್ಟ್ ಪ್ರಶ್ನೆ, ವ್ಯಾಪಾರ ವರದಿಯ ಪ್ರಕಾರಗಳನ್ನು ವಿವರಿಸಿರಿ. ಮೊದಲನೇದು ಔಪಚಾರಿಕ ವರದಿ. ಇದು ಅತ್ಯಂತ ವ್ಯವಸ್ಥಿತವಾದ ವರದಿಯಾಗಿದ್ದು ನಿರ್ದಿಷ್ಟ ನಿಯಮಗಳು ಮತ್ತು ಹಂತಗಳನ್ನು ಅನುಸರಿಸಿ ಸಿದ್ಧಪಡಿಸಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಅಥವಾ ಹೊರಗಿನ ಸಂಸ್ಥೆಗಳಿಗೆ ಸಲ್ಲಿಸಲಾಗುತ್ತದೆ. ಅನೌಪಚಾರಿಕ ವರದಿ. ಇದು ಸಾಮಾನ್ಯವಾಗಿ ಸಂಸ್ಥೆಯ ಒಳಗಿನ ದೈನಂದಿನ ವ್ಯವಹಾರಗಳಿಗೆ ಸಂಬಂಧಿಸಿದ್ದು ಮತ್ತು ಮೆಮೊ ರೂಪದಲ್ಲಿರುತ್ತದೆ. ಇದಕ್ಕೆ ಯಾವುದೇ ಕಟ್ಟುನಿಟ್ಟಾದ ನಿಯಮಗಳಿರುವುದಿಲ್ಲ. ಶಾಸನಬದ್ಧ ವರದಿ ಅಥವಾ ಕಾಯ್ದೆಬದ್ಧ ವರದಿ. ಕಂಪನಿ ಕಾಯ್ದೆ ಅಥವಾ ಸರ್ಕಾರದ ನಿಯಮಗಳ ಪ್ರಕಾರ ಕೆಲವು ವರದಿಗಳನ್ನು ಕಡ್ಡಾಯವಾಗಿ ಸಿದ್ಧಪಡಿಸಬೇಕಾಗುತ್ತದೆ. ಉದಾಹರಣೆಗೆ ಕಂಪನಿಯ ವಾರ್ಷಿಕ ಸಾಮಾನ್ಯ ಸಭೆಯ ವರದಿ ಅಥವಾ ಆಡಿಟ್ ವರದಿ. ಶಾಸನಬದ್ಧವಲ್ಲದ ವರದಿ. ಇವುಗಳನ್ನು ಸಿದ್ಧಪಡಿಸಲು ಯಾವುದೇ ಕಾನೂನಿನ ಒತ್ತಡವಿರುವುದಿಲ್ಲ. ಕೇವಲ ಆಡಳಿತ ಮಂಡಳಿ ಅಥವಾ ವ್ಯವಸ್ಥಾಪಕರ ನಿರ್ಧಾರಕ್ಕೆ ಪೂರಕವಾಗಿ ಇವುಗಳನ್ನು ಸಿದ್ಧಪಡಿಸಲಾಗುತ್ತದೆ. ಉದಾಹರಣೆಗೆ ಮಾರುಕಟ್ಟೆ ಸಮೀಕ್ಷಾ ವರದಿ. ಕಾಲಿಕ ವರದಿ. ಒಂದು ನಿರ್ದಿಷ್ಟ ಕಾಲಮಿತಿಯಲ್ಲಿ ನಿಯಮಿತವಾಗಿ ಸಿದ್ಧಪಡಿಸಿದ ವರದಿಗಳನ್ನು ಕಾಲಿಕ ವರದಿ ಅಂತ ಕರಿತೀವಿ. ಉದಾಹರಣೆಗೆ ದಿನನಿತ್ಯದ ಮಾರಾಟದ ವರದಿ, ಮಾಸಿಕ ವರದಿ, ತ್ರೈಮಾಸಿಕ ಪ್ರಗತಿಯ ವರದಿ. ವಿಶೇಷ ವರದಿ. ಯಾವುದಾದರೂ ನಿರ್ದಿಷ್ಟ ಸಮಸ್ಯೆ ಅಥವಾ ಘಟನೆ ಸಂಭವಿಸಿದಾಗ ಅದರ ಬಗ್ಗೆ ತನಿಖೆ ನಡೆಸಿ ನೀಡುವ ವರದಿ. ಉದಾಹರಣೆಗೆ ಅಪಘಾತದ ವರದಿ ಅಥವಾ ಹೊಸ ಮಾರುಕಟ್ಟೆ ವಿಸ್ತರಣೆ ವರದಿ. ಮಾಹಿತಿ ವರದಿ. ಇದು ಕೇವಲ ಸತ್ಯಾಂಶಗಳು ಮತ್ತು ಸಂಗ್ರಹಿಸಿದ ಮಾಹಿತಿಯನ್ನು ಮಾತ್ರ ಒಳಗೊಂಡಿರುತ್ತದೆ. ಇದರಲ್ಲಿ ಯಾವುದೇ ವಿಶ್ಲೇಷಣೆ ಸಲಹೆಗಳು ಇರುವುದಿಲ್ಲ. ವಿಶ್ಲೇಷಣಾತ್ಮಕ ವರದಿ. ಇದು ಮಾಹಿತಿಯ ಜೊತೆಗೆ ಅದರ ವಿಶ್ಲೇಷಣೆ, ತೀರ್ಮಾನ ಮತ್ತು ಸಮಸ್ಯೆ ಪರಿಹರಿಸಲು ಬೇಕಾದ ಶಿಫಾರಸುಗಳನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ವ್ಯವಹಾರ ವರದಿಯ ಅಂಶಗಳು ಅಥವಾ ಅಂಗಗಳನ್ನು ವಿವರಿಸಿರಿ. ಶೀರ್ಷಿಕೆ ಪುಟ. ಇದು ವರದಿಯ ಮೊದಲ ಪುಟ. ಇದರಲ್ಲಿ ವರದಿಯ ಹೆಸರು, ವರದಿಯನ್ನು ಸಿದ್ಧಪಡಿಸಿದವರ ಹೆಸರು, ಯಾರಿಗೆ ಸಲ್ಲಿಸಲಾಗುತ್ತಿದೆ ಎಂಬ ವಿವರ ಮತ್ತು ದಿನಾಂಕಗಳು ಇರುತ್ತವೆ. ಪರಿವಿಡಿ. ವರದಿಯ ದೀರ್ಘವಾಗಿದ್ದಾಗ ಯಾವ ವಿಷಯ ಯಾವ ಪುಟದಲ್ಲಿದೆ ಎಂದು ತಿಳಿಸಲು ಇದು ಸಹಾಯ ಮಾಡುತ್ತದೆ. ಇದರಲ್ಲಿ ಶೀರ್ಷಿಕೆಗಳು ಮತ್ತು ಪುಟ ಸಂಖ್ಯೆಗಳನ್ನು ನೀಡಲಾಗುತ್ತದೆ. ಸಾರಾಂಶ. ಇಡೀ ವರದಿಯ ಸಾರವನ್ನು 1 ಅಥವಾ 2 ಪ್ಯಾರಾಗ್ರಾಫ್ನಲ್ಲಿ ಇಲ್ಲಿ ನೀಡಲಾಗುತ್ತದೆ. ಸಮಯದ ಅಭಾವವಿರುವ ಅಧಿಕಾರಿಗಳು ಇದನ್ನು ಓದಿದ ತಕ್ಷಣ ವರದಿಯ ಮುಖ್ಯ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಪೀಠಿಕೆ. ವರದಿಯ ಹಿನ್ನೆಲೆ, ಉದ್ದೇಶ, ವ್ಯಾಪ್ತಿಯನ್ನು ಇಲ್ಲಿ ವಿವರಿಸಲಾಗುತ್ತದೆ. ವರದಿಯನ್ನು ಏಕೆ ಸಿದ್ಧಪಡಿಸಲಾಯಿತು ಎಂಬ ಕಾರಣ ಇಲ್ಲಿರುತ್ತದೆ. ವಿಷಯ ಮಂಡನೆ ಅಥವಾ ಒಡಲು. ಇದು ವರದಿಯ ಅತಿ ದೊಡ್ಡ ಭಾಗ. ಇಲ್ಲಿ ಸಂಗ್ರಹಿಸಿದ ದತ್ತಾಂಶಗಳು, ಅಂಕಿಅಂಶಗಳು, ಗ್ರಾಫ್ಗಳು, ಸತ್ಯಾಂಶಗಳು ವಿವರಗಳಾಗಿ ಬರೆಯಲಾಗಿರುತ್ತದೆ. ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಉಪಶೀರ್ಷಿಕೆಗಳನ್ನು ಇಲ್ಲಿ ಬಳಸಲಾಗಿರುತ್ತದೆ. ತೀರ್ಮಾನಗಳು. ಮಾಹಿತಿಯ ವಿಶ್ಲೇಷಣೆ ನಂತರ ನೀವು ಕಂಡುಕೊಂಡಂಥ ಅಂತಿಮ ಫಲಿತಾಂಶವನ್ನು ಇಲ್ಲಿ ದಾಖಲಿಸಲಾಗುತ್ತದೆ. ಯಾವುದೇ ವೈಯಕ್ತಿಕ ಅಭಿಪ್ರಾಯವಿಲ್ಲದೆ ಕೇವಲ ವಾಸ್ತವದ ಸಾರಾಂಶ ಇಲ್ಲಿರುತ್ತದೆ. ಶಿಫಾರಸುಗಳು. ಸಮಸ್ಯೆಯನ್ನು ಪರಿಹರಿಸಲು ಅಥವಾ ವ್ಯವಹಾರವನ್ನು ಸುಧಾರಿಸಲು ನೀವು ಮಾಡುವ ಸಲಹೆಗಳು ಈ ಭಾಗದಲ್ಲಿರುತ್ತವೆ. ಇದು ವರದಿಯ ಅತ್ಯಂತ ಪ್ರಮುಖ ಕ್ರಿಯಾತ್ಮಕ ಭಾಗವಾಗಿರುತ್ತದೆ. ಅನುಬಂಧ. ವರದಿಯಲ್ಲಿ ಸೇರಿಸಲು ಸಾಧ್ಯವಾಗದ ಹೆಚ್ಚಿನ ವಿವರದ ಕೋಷ್ಟಕಗಳನ್ನು, ತಾಂತ್ರಿಕ ದಾಖಲೆಗಳನ್ನು, ಪ್ರಶ್ನಾವಳಿಗಳನ್ನು ವರದಿಯ ಕೊನೆಯಲ್ಲಿ ನೀಡಲಾಗುತ್ತದೆ. ಗ್ರಂಥಸೂಚಿ. ವರದಿ ಸಿದ್ಧಪಡಿಸಲು ಬಳಸಿದ ಆಕರಗಳು, ಪುಸ್ತಕಗಳು, ವೆಬ್ಸೈಟ್ಗಳ ಪಟ್ಟಿಯನ್ನು ಇಲ್ಲಿ ಮಾಡಲಾಗಿರುತ್ತದೆ. ಇದು ವರದಿಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ. ಸೊ ಇಷ್ಟು ಪ್ರಶ್ನೆಗಳೇನಿವೆ ಇವು ವರದಿಗೆ ಸಂಬಂಧಪಟ್ಟಂಥ ಗ್ರಾಮರ್ನಲ್ಲಿ ಕೇಳುವಂಥ ಪ್ರಮುಖ ಪ್ರಶ್ನೆಗಳು ಮತ್ತು ಉತ್ತರಗಳು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ ಇದೆ. ನೀವು ಡೌನ್ಲೋಡ್ ಮಾಡಿಕೊಂಡು ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ಜಾಯ್ನ್ ಆದರೆ ನಿಮಗಿರುವಂಥ ಎಲ್ಲ 9 ಸಬ್ಜೆಕ್ಟ್ಗಳ ಕಂಪ್ಲೀಟ್ PDF ನೋಟ್ಸ್, ವಿಡಿಯೋ ನೋಟ್ಸ್, ಆಡಿಯೋ ಕ್ಲಾಸ್ಗಳು ಸಿಗುತ್ತೆ. ಅದು BCom ಆಗಿರ್ಬೋದು, ಅದು BBA ಆಗಿರ್ಬೋದು. ಸೊ ಸಂಪೂರ್ಣ ನಿಮಗೆ ನೋಟ್ಸ್ಗಳು ಸಿಗುತ್ತೆ, ವಿಡಿಯೋಗಳು ಸಿಗುತ್ತೆ, ಕ್ಲಾಸಸ್ಗಳು ಸಿಗುತ್ತೆ. ಹಾಗೆ ಯೂಟ್ಯೂಬ್ ಮೆಂಬರ್ಶಿಪ್ನ ನೀವು ಜಾಯ್ನ್ ಆಗೋದ್ರಿಂದ ಕೂಡ ನಿಮಗೆ ಸಿಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿಯೊಂದಿಗೆ ಸಿಗೋಣ.